ಹಾಯ್ ಎಲ್ಲರಿಗೂ ನಮಸ್ತೆ. ಇವತ್ತು ನೋಡಿ ನಾನು ಒಂದು ಸರಳವಾದ ಸುಲಭವಾದ ಒಂದು ಸಿಹಿ ಅಡುಗೆಯನ್ನು ಮಾಡೋದು ಹೇಳ್ಕೊಡ್ತೀನಿ ಬನ್ನಿ. ಮತ್ತು ಇದು ಏನಪ್ಪ ಅಂದರೆ ಇದು ಎಲೆಕೋಸಿನ ಹೋಳಿಗೆ ಅಂತ. ಈಗ ಬೇಳೆ ಹೋಳಿಗೆ ಎಲ್ಲ ತಿಂದು ಬೇಜಾರಾಗಿರುತ್ತಲ್ವ, ಮತ್ತು ಬೇಳೆ ರೇಟು ಹೆಚ್ಚಿಗೆ ಆಗಿದೆ ಅಲ್ವಾ. ಮನೆಯಲ್ಲೇ ಬೆಳ್ಕೊಂಡಿರ್ತಾರಲ್ವ ಎಲೆಕೋಸ್ಗೆಡ್ಡೆನ ಬೆಳೆದಿರ್ತಾರಲ್ವ, ಅವರಿಗೆ ಮತ್ತು ಅನುಕೂಲ ಆಗಲಿ, ಈ ಥರ ಹೋಳಿಗೆ ಮಾಡ್ಕೊಂಡು ತಿನ್ನಲಿ ಸುಲಭವಾಗಿ ಅಂತ ಹೇಳ್ಕೊಡ್ತಾ ಇದ್ದೀನಿ ನೋಡಿ. ಮುಖ್ಯವಾಗಿ ಅದಕ್ಕೆ 1 ಬೌಲಷ್ಟು ಎಲೆಕೋಸನ್ನು ಹೆಚ್ಚಿಟ್ಕೊಂಡಿರಬೇಕು. ಮತ್ತು 1 ಬೌಲ್ ಮೈದಾ ಹಿಟ್ಟು, 1 ಬೌಲ್ ಪುಟಾಣಿ, ಅರ್ಧ ಬೌಲಷ್ಟೇ ಬೆಲ್ಲ, 1 ಏಲಕ್ಕಿ, ರುಚಿಗೆ ಸ್ವಲ್ಪ ಉಪ್ಪು, ಹಿಟ್ಟು ಕಲಸೋದಕ್ಕೆ ಅಂತ. ಇವಾಗ ಮೊದಲಿಗೆ ಹಿಟ್ಟು ಕಲಿಸ್ಕೊಳ್ಳೋಣ ಬನ್ನಿ. ಮೊದಲಿಗೆ ಒಂದು ಸ್ಟೀಲ್ ಬೌಲು ಅಥವಾ ಪ್ಲಾಸ್ಟಿಕ್ ಬೌಲು ಯಾವುದಾದ್ರೂ ಒಂದು ಬೌಲ್ ತೊಗೊಂಡ್ಬಿಟ್ಟು ಅದಕ್ಕೆ 1 ಬೌಲಷ್ಟು ಮೈದಾ ಹಿಟ್ಟನ್ನು ಕಲಿಸ್ಕೊಳ್ಳೋಣ ಬನ್ನಿ. ಅದಕ್ಕೆ ಒಂದು ಚಿಟಿಕೆ ಉಪ್ಪು ಸಾಕಾಗುತ್ತೆ. ಇವಾಗ ನಾರ್ಮಲ್ ವಾಟರ್ ಅಂದರೆ ಉಗುರು ಬೆಚ್ಚಗೆ ನೀರು ಅದು ಇದು ಏನೂ ಅಲ್ಲ, ತಣ್ಣಗಿನ ನೀರು ಈ ಥರ ಸ್ವಲ್ಪ ಸ್ವಲ್ಪ ಹಾಕ್ತಾ ಕಲಿಸ್ಕೊಳ್ಬೇಕಾಗುತ್ತೆ ನೋಡಿ. ಈ ಥರ ಚೆನ್ನಾಗಿ ಕಲಸಿಟ್ಕೊಬೇಕು. ನಾವು ಮೊದಲಿಗೆ ಯಾಕಪ್ಪ ಹಿಟ್ಟು ಕಲಿಸ್ಕೊಂಡೆ ಅಂದರೆ ಹಿಟ್ಟು ಎಷ್ಟು ಚೆನ್ನಾಗಿ ಕಲಿಸ್ಕೋತೀವೋ ಅಷ್ಟು ಚೆನ್ನಾಗಿ ಹೋಳಿಗೆ ಬರುತ್ತೆ. ನೋಡಿ ಈ ಥರ ಚೆನ್ನಾಗಿ ಮಿದಿತ ಅಂದರೆ ಸ್ವಲ್ಪ ಎಣ್ಣೆ ಹಚ್ಕೋಬೇಕು. ಸ್ವಲ್ಪ ಎಣ್ಣೆ ಹಚ್ಕೋತಾ ಚೆನ್ನಾಗಿ ನಾದಿ ಇಟ್ಕೋಬೇಕಾಗುತ್ತೆ ನೋಡಿ. ಈ ಥರ ನೋಡಿ, ಈ ಥರ ಚೆನ್ನಾಗಿ ಈ ಸೈಡೆಲ್ಲ ಹಿಟ್ಟೆಲ್ಲ ಇರೋದು ತಗೊಂಡು ಕಲಸಿ ಈ ಥರ ಒಂದೇ ಒಂದನೇ ಮತ್ತೆ ಎಣ್ಣೆಯನ್ನು ಹಾಕಿ ಈ ಥರ ಇಟ್ಕೋಬೇಕಾಗುತ್ತೆ ನೋಡಿ. ಇದೊಂದು 5 ನಿಮಿಷ ಹೀಗೆ ಇರಲಿ. ನಾವಿವಾಗ ಹೂರಣ ಮಾಡ್ಕೊಳ್ಳೋಣ ಬನ್ನಿ. ಇವಾಗ ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ 1 ಬೌಲ್ ಪುಟಾಣಿ ಇಟ್ಕೊಂಡಿದ್ವಲ್ವಾ, ಅದನ್ನೆಲ್ಲ ಹಾಕ್ಕೊಳ್ಬೇಕು. ಆಮೇಲೆ ಈ ಏಲಕ್ಕಿ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಬರೋಣ ಬನ್ನಿ. ಇದು ಸಣ್ಣಕ್ಕೆ ಮಿಕ್ಸಿ ಮಾಡಿಕೊಂಡು ಇಟ್ಕೊಬೇಕಾಗುತ್ತೆ ನೋಡಿ. ಇಷ್ಟು ಸಣ್ಣಕ್ಕಿದ್ರೆ ಸಾಕಾಗುತ್ತೆ. ತುಂಬ ರವೆ ಎಲ್ಲ ಇದ್ದರೆ ಜಲ್ಸ್ಕೋಬೇಕಾಗುತ್ತೆ. ಇದು ಸರಿಯಾಗಿದೆ, ಸಣ್ಣಕ್ಕಾಗಿದೆ ಇದು, ಓಕೆನಾ. ಇವಾಗ ಒಂದು ಪಾತ್ರೆಯಲ್ಲಿ ನೀರು ತಗೊಂಡ್ಬಿಟ್ಟು ನೋಡಿ, ಈ ಎಲೆಕೋಸು ಇರುತ್ತಲ್ವ, ತೊಳೆದು ಹೆಚ್ಚಿಟ್ಕೊಂಡು ಮತ್ತೆ ಹೆಚ್ಚು ತೊಳೆದಿರೋದು ಇದು 2 ಸಾರಿ ತೊಳೆದಿರೋ ಒಂದು ಎಲೆಕೋಸನ್ನು ಇದು ಮುಳುಗುವಷ್ಟು ಅಂದರೆ ಈ ಎಲೆಕೋಸು ಮುಳುಗುವಷ್ಟು ಅಷ್ಟೇ ನೀರು ಹಾಕ್ಬಿಟ್ಟು ಈಗ ಕುದಿಯೋದಕ್ಕಿರೋಣ ಬನ್ನಿ. ಇದು ಒಂದೇ ಒಂದು ಕುದಿ ಕುದ್ರೆ ಸಾಕು, ಓಕೆನಾ. ನೋಡಿ ನೀರು ಕುದೀತಾ ಇದೆ, ನಮ್ಮ ಎಲೆಕೋಸು ಬೇಯ್ತಾ ಇದೆ. ಇದು ಚೆನ್ನಾಗಿ ಒಂದು ಕುದಿ ಬೇಯಬೇಕು. ಬೆಂದಮೇಲೆ ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೋಬೇಕಾಗುತ್ತೆ ನೋಡಿ. ಇನ್ನೇನಿಲ್ಲ, 1 ಸೆಕೆಂಡಲ್ಲೇ ಬೆಂದ್ಬಿಡುತ್ತೆ. ಈಗಾಗಲೇ ಕುದೀತಾ ಇದೆ ನೋಡಿ. ಇವಾಗ ಇದು ಒಂದು ಕುದಿ ಕುದ್ದಿದೆ, ಇದು ಆರೋದಕ್ಕೆ ಬಿಡೋಣ. ಇದನ್ನ ಸ್ವಲ್ಪ ಆರಿದ ಮೇಲೆ ಮಿಕ್ಸಿ ಜಾರಿಗೆ ಹಾಕಿ ರುಬ್ಬಬೇಕಾಗುತ್ತೆ ನೋಡಿ. ನಾನು ಇದಕ್ಕೆ ಅರಿಶಿನ ಪುಡಿ ಹಾಕೋದನ್ನು ಮರ್ತು ಹೋದೆ. ನೀವು ಬೇಕಿದ್ದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಕಲರಿಂಗಿಗೋಸ್ಕರ ಇದು ಹಾಕೋದು, ಏನು ತೊಂದರೆ ಇಲ್ಲ. ಈ ಥರ ಯೆಲ್ಲೋ ಕಲರ್ ಆಗುತ್ತಲ್ವ, ಹೋಳಿಗೆ ಕಲರ್ ಬರುತ್ತೆ, ಅದಕ್ಕೋಸ್ಕರ ಹಾಕಿಕೊಳ್ಳೋದು. ಹಿಟ್ಟಿಗೆ ಹಾಕುವಾಗ ಅರಿಶಿನ ಪುಡಿ ಹಾಕಿ ಹಿಟ್ಟು ಕಲಸುವಾಗಲೇ ಹೋಳಿಗೆ ಹಿಟ್ಟು ಕಲಸೋದು ಗೊತ್ತಿದೆ ಅಲ್ವಾ, ನಂಗೆ ಸ್ವಲ್ಪ ಮರ್ತೋಗ್ಬಿಟ್ಟಿತ್ತು, ಸಾರಿ. ಈಗ ಹಾಕಿ ಕಲಿಸ್ತಾ ಇದ್ದೀನಿ ನೋಡಿ. ಈ ಥರ ಕಲಿಸ್ಕೊಂಡಾಗ ಎಲ್ಲೋ ಆಗುತ್ತೆ ನೋಡಿ ಹೋಳಿಗೆ ಎಲ್ಲ. ನೋಡಿ ಈ ಹೋಳಿಗೆ ಇರುತ್ತಲ್ವ, ಯಾವುದೇ ಹೋಳಿಗೆ ಮಾಡುವಾಗ ಒಂದು ಈ ಥರ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಳ್ಳೋದು, ಈ ಥರ ಹೀಗೆ ಈ ಥರ ಚೆನ್ನಾಗಿ ಬಡ್ದು ಕಲಿಸ್ಕೋಬೇಕಂತೆ ನೋಡಿ. ಯಾಕೆ ಅಂದರೆ ನಮ್ಮ ಹೋಳಿಗೆ ತುಂಬ ಟೇಸ್ಟಾಗಿ ಪುಡಿ ಆಗದ ಹಾಗೆ ಚೆನ್ನಾಗಿ ಬರ್ತಾವೆ ಅಂತ.
ಚೆನ್ನಾಗಿ ಈ ಥರ ಚೆನ್ನಾಗಿ ಕಲಿಸ್ಕೋಬೇಕು. ಹಿಟ್ಟು ಕಲಿಸೋದ್ರಿಂದನೇ ತುಂಬ ಒಂದು ಚೆನ್ನಾಗಾಗುತ್ತೆ ಹೋಳಿಗೆಗಳು ಅಂತ. ಎಷ್ಟು ಚೆನ್ನಾಗಿ ಒಂದು 10 ನಿಮಿಷ ಆದರೂ ಚೆನ್ನಾಗಿ ಕಲಿಸ್ಕೋಬೇಕು. ಈ ಥರ ಕಲಿಸ್ಬಿಟ್ಟು ನಂತರ ಹೂರಣ ರೆಡಿ ಮಾಡ್ಕೊಳ್ಳೋದು. ಮತ್ತು ನಾನು ಈ ಹಿಟ್ಟಿಗೆ ಏಕೆ ಅರಿಶಿನ ಪುಡಿ ಹಾಕಲಿಲ್ಲ ಅಂದರೆ, ಇದು ಎಲೆಕೋಸಿಂದಲ್ವಾ, ಅದಕ್ಕೆ ಎಲೆಕೋಸು ಬಿಳಿ ಇರುತ್ತಲ್ವ, ಎಲೆಕೋಸು ಹೋಳಿಗೆ ವೈಟ್ ಹೋಳಿಗೆ ಆಗಲಿ ಅಂತ ಬಿಟ್ಟಿದ್ದೆ. ಮತ್ತು ಕೆಲವೊಬ್ಬರು ಹೋಳಿಗೆಗೆ ಅರಿಶಿನ ಪುಡಿ ಹಾಕ್ತಾರಲ್ವ ಅಂದ್ಕೊಬಿಟ್ರಿ ಅಂತ ಮತ್ತು ಅರಿಶಿನ ಪುಡಿ ಹಾಕಿಬಿಟ್ಟು ಮತ್ತೆ ಕಲಿಸಿ ತೋರಿಸ್ತಾ ಇದ್ದೀನಿ ನಿಮಗೋಸ್ಕರ. ಓಕೆನಾ? ಇವಾಗ ನಮ್ಮ ಹೂರಣ ರೆಡಿಯಾಗಿದೆ, ನೋಡೋಣ ಬನ್ನಿ. ಇವಾಗ ಈ ಥರ ಮಿಕ್ಸಿ ಜಾರಿಗೆ ಈ ಬೇಯಿಸಿರುವಂತಹ ಎಲೆಕೋಸಿದೆ ಅಲ್ವಾ, ಅದನ್ನು ಹಾಕಿಕೊಳ್ಳೋದು. ಇವಾಗ ರುಬ್ಕೊಬರೋಣ ಬನ್ನಿ. ಇವಾಗ ಒಂದು ಪಾತ್ರೆಗೆ ಬೆಲ್ಲವನ್ನು ಹಾಕಿ ಸ್ವಲ್ಪ ಬೇಯಿಸ್ಕೊಂಡು, ನೋಡಿ ಈ ಮಿಕ್ಸಿ ಮಾಡ್ಕೊಬಂದಿದ್ದೀವಲ್ವ, ಸ್ವಲ್ಪ ನೀರು ಹಾಕಿ ಮಿಕ್ಸಿ ಮಾಡ್ಕೊಬೇಕು ಈ ಎಲೆಕೋಸನ್ನು. ಆಮೇಲೆ ಈ ಪಾತ್ರೆಯನ್ನು ಬಿಸಿ ಮಾಡೋಕ್ಕೆ ಇಡೋಣ. ಇವಾಗ ನೋಡಿ ಬೆಲ್ಲ ಸ್ವಲ್ಪ ಕಾಯ್ತಾ ಇದೆ ಅಲ್ವಾ, ಇವಾಗ ಎಲೆಕೋಸು ಮತ್ತು ನಾವು ಪುಡಿ ಮಾಡಿ ಇಟ್ಕೊಂಡಿರೋ ಪುಟಾಣಿ ಪುಡಿ ಎರಡನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಆಗ ಹೂರಣ ರೆಡಿ ಆಗುತ್ತೆ. ಆದರೆ ಇದು ತುಂಬ ಈಸಿ, ಸರಳವಾಗಿರುತ್ತೆ ನೋಡಿ ಈ ಹೋಳಿಗೆ. ತಿನ್ನೋದಕ್ಕೂ ಅಷ್ಟೇ, ಬಾಯಲ್ಲಿ ಇಟ್ಟ ತಕ್ಷಣ ಕರಗೋಗ್ಬಿಡುತ್ತೆ ಹಂಗೆ, ಅಷ್ಟು ಚೆನ್ನಾಗಿರುತ್ತೆ. ಇವಾಗ ಮಿಕ್ಸಿ ಮಾಡಿರೋ ಎಲೆಕೋಸು ಸ್ವಲ್ಪ ಒಂದು ಸೆಕೆಂಡ್ ಕುದೀಲಿ ಅದು, ಆಮೇಲೆ ಪುಟಾಣಿ ಪುಡಿ ಹಾಕೋಣ. ಸ್ವಲ್ಪ ಇದು ನೀರೆಲ್ಲ ನೋಡಿ, ನೀರೆಲ್ಲ ಬತ್ತಿದೆ ಅನ್ನುವಾಗ ನಾವು ಪುಟಾಣಿ ಹಿಟ್ಟನ್ನು ಹಾಕ್ಕೊಳ್ಬೇಕಾಗುತ್ತೆ. ನೋಡಿ ಸ್ವಲ್ಪ ಕುದೀಲಿ ಅದು. ನಾವು ಹೇಗೆ ಬೇಳೆ ಬೇಯಿಸೋಕೆ ಇಟ್ಟಿರ್ತೀವಲ್ವ, ಆ ಥರ ಬೇಳೆ ಬೆಲ್ಲ ಹಾಕಿ ಕುದಿಸ್ತೀವಲ್ವ, ಆ ಥರ ಇದು. ಆದರೆ ಅದರಷ್ಟು ಲೇಟ್ ಆಗೋಲ್ಲ. ಬೇಳೆ ಬೆಲ್ಲ ಹೋಳಿಗೆ ಇದೆ ಅಲ್ವಾ, ಬೇಳೆ ಹೋಳಿಗೆ ಅದರಷ್ಟು ಲೇಟ್ ಆಗೋಲ್ಲ ಇದು ಮಾಡೋದಕ್ಕೆ. ತುಂಬ ಸರಳ, ತುಂಬ ಬೇಗ ಆಗುವಂತಹ ಒಂದು ಹೋಳಿಗೆ. ಇವಾಗ ಬತ್ತಿದೆ ನೋಡಿ, ನೀರೆಲ್ಲ ಆಲ್ಮೋಸ್ಟ್ ಎಲ್ಲ ಬತ್ತಿದೆ ಅಲ್ವಾ, ಆವಾಗಿನಷ್ಟು ನೀರಿಲ್ಲ. ಈಗ ಹಿಟ್ಟನ್ನು ಹಾಕೋಣ ಬನ್ನಿ. ನೋಡಿ ಈ ಪುಟಾಣಿ ಹಿಟ್ಟು, ಏಲಕ್ಕಿ ಮತ್ತು ಪುಟಾಣಿಯನ್ನು ಪುಡಿ ಮಾಡ್ಕೊಂಡಿದ್ವಿ ಅಲ್ವಾ, ಅದು ಹಾಕ್ಬಿಟ್ಟು ಮತ್ತೊಂದು ಸಾರಿ ಈ ಥರ ನೋಡಿ. ಇವಾಗ ಹಿಟ್ಟು ಹಾಕಿದ ತಕ್ಷಣ ಸ್ವಲ್ಪ ತಳ ಬಿಡದೆ ಕಲಿಸ್ತಾ ಇರಬೇಕಾಗುತ್ತೆ. ಈಗ ನಮ್ಮ ಒಂದು ಹೂರಣ ರೆಡಿ. ನಾವು ಈ ಹಿಟ್ಟು ಹಾಕಿದ ತಕ್ಷಣ ಗ್ಯಾಸ್ ಆಫ್ ಮಾಡ್ಕೊಬೇಕಾಗುತ್ತೆ, ಇಲ್ಲ ಅಂದರೆ ಗಟ್ಟಿ ಆಗಿಬಿಡುತ್ತೆ ಹೂರಣ ಎಲ್ಲ. ಅದಕ್ಕೆ ಗ್ಯಾಸ್ ಆಫ್ ಮಾಡಿಕೊಂಡೆ ಮತ್ತೊಮ್ಮೆ ಮಿಕ್ಸ್ ಮಾಡ್ಕೋಬೇಕು. ಪುನಃ ಮತ್ತೆ ಕೆಳಗಿಳಿಸಿದಾಗ ಈ ಥರ ಚೆನ್ನಾಗಿ ಮತ್ತೊಮ್ಮೆ ಕಲಸಿ ಆರಲು ಬಿಡಬೇಕು. ಸ್ವಲ್ಪ ಆರಬೇಕು. ಆರಿದ ಮೇಲೆ ನೋಡಿ, ನಾವು ಬೇಳೆ ಆದರೆ ಆರಿಸಿ ತಿರ್ಸಿ ಎಲ್ಲ ಮಾಡ್ತೀವಲ್ವ, ನೋಡಿ ಎಷ್ಟು ಬೇಗ ಆಯ್ತಲ್ವಾ. ನೋಡಿ ಆರಲಿ ಸ್ವಲ್ಪ. ಇವಾಗ ಹಂಚು ಕಾಯಲು ಇಡೋಣ ಬನ್ನಿ. ಹೋಳಿಗೆ ಹಂಚು ಅಥವಾ ದೋಸೆ ಹಂಚು, ಏನಾದರೂ ಹೋಳಿಗೆ ಮಾಡುವ ಹಂಚನ್ನು ಬಿಸಿಗೆ ಇಟ್ಕೊಬಿಡೋಣ. ನೋಡಿ ಇವಾಗ ಕೈಗೆ ನೋಡಿ ಆರಿದೆ ಇವಾಗ ಅಲ್ವಾ. ಈಗ ಹೂರಣ ರೆಡಿ ಆಯಿತು. ಅದಕ್ಕೆ ಮೈದಾ ಹಿಟ್ಟಿನಲ್ಲಿ ತುಂಬೋದಕ್ಕೆ ಅಂತ ಈ ಹೂರಣ ರೆಡಿ ಮಾಡ್ಕೋಬೇಕಲ್ವಾ. ಈ ಥರ ಆರಿದ ಮೇಲೆ ಅಷ್ಟೇ ಮಾಡ್ಕೊಬೇಕು. ನೋಡಿ ಈ ಥರ ಮಾಡಿಟ್ಕೊಬಿಟ್ಟು ಇವಾಗ ಹಿಟ್ಟು ತಗೊಂಡು ಹೋಳಿಗೆಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಸ್ವಲ್ಪ ತಗೊಂಡ್ಬಿಟ್ಟು
ಈ ಥರ ಸ್ವಲ್ಪ ಹಿಟ್ಟನ್ನು ತಗೊಂಡು ಅಗಲ ಮಾಡಿಕೊಂಡು ಹೀಗೆ ಇದನ್ನು ಅದರ ಮಧ್ಯ ಇಟ್ಟು ನೋಡಿ, ಇದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಹಿಟ್ಟನ್ನು ತಗೊಂಡು ಈ ಥರ ಮಾಡಿ ನೋಡಿ, ಈ ಥರ ಮಾಡಿಕೊಂಡು ಈಗ ರೆಡಿ ಮಾಡ್ಕೋಬೇಕು. ಎಣ್ಣೆ ಹಚ್ಕೊಳ್ಳೋದು ಈಗ ಮಾಡ್ಕೊಳ್ಳೋದು. ಇದಕ್ಕೆ ಉದ್ದೋದಕ್ಕೆ ಅಂತ ಲಟ್ಟಣಿಗೆ ಎಲ್ಲ ಬೇಡ, ಕೈಯಲ್ಲೇ ಸಾಕಾಗುತ್ತೆ. ಆದಷ್ಟು ಕಂಠಗಳು ಬಾರದಾಗಿ ನೀಟಾಗಿ ಮಾಡ್ಕೋಬೇಕು. ಇವಾಗ ಹಂಚು ಕಾದಿದೆ ನೋಡಿ, ನಮ್ಮ ಹೋಳಿಗೆ ರೆಡಿಯಾಗಿದೆ. ಹೀಗೆ ಹಾಕಿಬಿಟ್ರೆ ಹೋಳಿಗೆ ಚೆನ್ನಾಗಿ ಬೇಯುತ್ತೆ ನೋಡಿ. ಸೇಮ್ ಬೇಳೆ ಹೋಳಿಗೆ ಥರಾನೇ ಇದೆ ಅಲ್ವಾ. ಇದು ಚೆನ್ನಾಗಿ ಬೇಯಲಿ ಕೆಂಪಗೆ. ಅಷ್ಟರಲ್ಲೇ ಇನ್ನೊಂದು ಮಾಡ್ಕೊಳ್ಳೋಣ ಬನ್ನಿ. ಸ್ವಲ್ಪ ಎಣ್ಣೆ ಹಚ್ಕೊಳ್ಳಿ. ನನ್ನ ಇನ್ನೊಂದು ಕೈಯಲ್ಲಿ ಫೋನ್ ಇರೋದ್ರಿಂದ ನಾನು ಹುಳಿ ಮಾಡ್ಕೊಳ್ಳೋದು ತೋರ್ಸೋಕ್ಕಾಗಲ್ಲ, ಅದು ಗೊತ್ತಿರುತ್ತಲ್ವ, ಹೂರ್ಣದಲ್ಲಿ ತುಂಬಿಡೋದು ನೋಡಿ. ಇವಾಗ ಇದನ್ನು ಕೈಯಲ್ಲೇ ಎತ್ತು ಹಾಕ್ಕೊಬೋದು, ಅಷ್ಟು ನೀಟಾಗಿ ಬರುತ್ತೆ ನೋಡಿ, ಹೌದಲ್ವಾ. ಇವಾಗ ನಮ್ಮ ಹೋಳಿಗೆ ಬೆಂದಿದೆ ನೋಡಿ. ಇಲ್ಲಿ ಕೆಂಪಾಗಿ ಎಷ್ಟು ಚೆನ್ನಾಗಿ ಬೆಂದಿದೆ, ಸೂಪರ್ ನೋಡಿ. ಕಲರ್ ಹೇಗಿದೆ ಅಂತ. ಯಾರಾದರೂ ಇದಕ್ಕೆ ಎಲೆಕೋಸಿನ ಹೋಳಿಗೆ ಅಂತಾರ ನೋಡಿ, ಎಷ್ಟು ಚೆನ್ನಾಗಿದೆ. ಆಗ ಇನ್ನೊಂದು ಹಾಕೋಣ ಬನ್ನಿ. ಈಗ ತಗೊಳ್ಳೋದು, ಈಗ ಹಾಕೊಳ್ಳೋದು. ನೋಡಿ, ಎಷ್ಟು ನೀಟಾಗಿ ಬರುತ್ತೆ. ಈ ಹೋಳಿಗೆಗಳು ಬೇಗ ಬೆಂದ್ಬಿಡುತ್ತೆ, ನೀಟಾಗಿ ಬೇಯುತ್ತೆ. ಇದು ಏನು ಎಷ್ಟು ನೀಟಾಗಿದೆ ನೋಡಿ, ಎಷ್ಟು ನೀಟಾಗಿ ಬೆಂದಿದೆ ಅಂತ ನೋಡಿ. ಇವಾಗ ನಮ್ಮ ಹೋಳಿಗೆ ರೆಡಿ ನೋಡಿ, ಎಷ್ಟು ಮೆತ್ತಗಿದೆ ಅಂತ ನೋಡಿ. ಈ ಥರ ಇದಕ್ಕೆ ಕಾಯಿ ಹಾಲು ಅದು ಇದು ಏನು ಬೇಡ, ಮಾವಿನ ಸೀಕರಣೆ ಎಲ್ಲ. ಈ ಥರ ಈ ತುಪ್ಪ ಹಾಕೊಳ್ಳೋದು, ತಿಂತಾ ಇರೋದು, ಅಷ್ಟು ಚೆನ್ನಾಗಿರುತ್ತೆ ಇದು. ಮತ್ತು ಈ ಹೋಳಿಗೆ ಬಾಯಲ್ಲಿ ಇಟ್ಟರೆ ಕರಗೋಗುತ್ತೆ ನೋಡಿ. ಇದನ್ನು ಹೀಗೆ ಮುರ್ಕೊಂಬಿಟ್ಟು ಹಾಗೆ ತಿನ್ಬೋದು, ತುಪ್ಪ ಹಚ್ಕೊಂಡು ತಿನ್ಬೋದು. ಮತ್ತು ಇದನ್ನು ಎಷ್ಟು ಚೆನ್ನಾಗಿದೆ ಅಂದರೆ, ಇದನ್ನು ಈಗ ಕಟ್ ಮಾಡಿ ಬಾಯಿಗೆ ಹಾಕ್ಕೊಂಡ್ರೆ ಹಾಗೆ ಕರಗೋಗ್ಬಿಡುತ್ತೆ, ಹಾಗೆ ಬಾಯಲ್ಲಿ ಇರೋದಿಲ್ಲ, ಅಷ್ಟು ಚೆನ್ನಾಗಿ ಟೇಸ್ಟಾಗಿರುತ್ತೆ ಇದು. ಕಡಿಮೆ ಸಮಯದಲ್ಲಿ ಸರಳವಾಗಿ ಸುಲಭವಾಗಿ ಮಾಡಿಕೊಳ್ಳುವ ಒಂದು ಹೋಳಿಗೆ. ಮತ್ತು ಈ ಎಲೆಕೋಸನ್ನು ಬೆಳೆದಿರ್ತಾರಲ್ವ, ಅವರು ಈ ಥರ ಹೋಳಿಗೆ ಮಾಡ್ಕೊಳ್ಳಿ ಅಂತ ನಾನೇ ಈ ಒಂದು ಹೋಳಿಗೆನ ಕಂಡುಹಿಡ್ದಿದ್ದೀನಿ. ಹೋಳಿಗೆಯಲ್ಲಿ ಎಲ್ಲ ಹೋಳಿಗೆಗಳು ಇಷ್ಟ ಅಲ್ವಾ, ಅದು ಈ ಎಲೆ ಮೇಲೆ ಹೋಳಿಗೆ ಹಾಕಿರೋದು ನೋಡಿದ್ರೆ ಎಷ್ಟು ಇಷ್ಟ ಅನಿಸುತ್ತಲ್ವ. ನೀವೊಂದು ಸಾರಿ ಈ ಥರ ಹೋಳಿಗೆ ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಓಕೆನಾ. ಈ ಥರ ಹೋಳಿಗೆ ಮಾಡಿಕೊಂಡು ಚೆನ್ನಾಗಿ ಬಂದಿದ್ದರೆ ನಾನು ನೆನ್ಪು ಮಾಡ್ಕೊಳ್ಳಿ, ಎಷ್ಟು ಚೆನ್ನಾಗಿ ಹೇಳ್ಕೊಟ್ಟಿದ್ದಾರಲ್ವ ಹೋಳಿಗೆ ಅಂತ. ಓಕೆ ನೋಡಿ, ಸೂಪರ್ ಆಗಿರೋ ಹೋಳಿಗೆನ ಇನ್ನೂ ಕೆಂಪಗೆ ಬೇಕಾದ್ರೆ ಬೇಯಿಸ್ಕೊಳ್ಳಿ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಆದಷ್ಟು ಈ ಕಂಠಗಳು ಕಾಣದ ಹಾಗೆ ನೀವು ಬೇಯಿಸ್ಕೋಬೇಕಾಗುತ್ತೆ, ಅಂದರೆ ಹೋಳಿಗೆ ಮಾಡ್ಕೋಬೇಕಾಗುತ್ತೆ. ನಾನು ಲಟ್ಟಣಿಗೆ ಉಪಯೋಗಿಸ್ದೆ ಮಾಡಿದ್ದೀನಿ, ನೀವು ಲಟ್ಟಣಿಗೆ ಉಪಯೋಗಿಸಿ ಸಾಮಾನ್ಯವಾಗಿ ಬೇಳೆ ಹೋಳಿಗೆ ಮಾಡ್ತಾರಲ್ವ ಅದೇ ರೀತಿ ಉದ್ಕೊಳ್ಳಿ, ಬೇಯಿಸ್ಕೊಳ್ಳಿ, ಓಕೆನಾ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ, ಕೆಂಪುಗೆ ನೀಟಾಗಿದೆ ನೋಡಿ. ತುಪ್ಪದ ಹೋಳಿಗೆ, ಎಲೆಕೋಸಿನ ಹೋಳಿಗೆ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ. ನೋಡಿ, ಈಗ ಬೇಳೆ ರೇಟ್ ಹೆಚ್ಚಿಗೆ ಆಗಿದ್ದರಿಂದ ಬೇಳೆ ಬದಲು ಈ ಎಲೆಕೋಸಿನ ಹೋಳಿಗೆ ಮಾಡ್ಕೊಂಡು ತಿನ್ನಿ. ಮತ್ತು ಇದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಈ ಎಲೆಕೋಸಿದೆ ಅಲ್ವಾ, ಇದರಲ್ಲಿ ಪಲ್ಯ ಮತ್ತು ಏನು ಸಾಂಬಾರು ಎಲ್ಲ ತಿಂದಿರ್ತೀರ, ಈ ಹೋಳಿಗೆ ತಿಂದಿರೋದಿಲ್ಲ ಅಲ್ವಾ. ನಾನು ಈ ಎಲೆಕೋಸಿನಲ್ಲಿ ಸಿಹಿ ಪದಾರ್ಥವನ್ನು ಮಾಡಿ ಕೊಟ್ಟಿದ್ದೀನಿ ನೋಡಿ, ನಿಮಗೋಸ್ಕರ. ಮತ್ತು ನನ್ನ ಕ್ಲೋಸ್ ಫ್ರೆಂಡ್ ಅಶ್ವಿನಿ ಅಂತ, ಅವರು ಒಂದು ಮಂಡಕ್ಕಿ ಒಂದು ಅಡುಗೆ ಮಾಡೋದಕ್ಕೆ ಹೇಳಿದರು. ಅದು ಮಾಡೋದಕ್ಕೆ ಟೈಮ್ ಇಲ್ಲ, ಮಾಡ್ತೀನಿ, ಸಾರಿ, ಏನು ತಪ್ಪು ತಿಳ್ಕೊಬೇಡಿ, ಮಾಡಿ ತೋರಿಸ್ತೀನಿ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ಈ ಥರ. ಈ ಹೋಳಿಗೆ ಎಲ್ಲವನ್ನೂ ಮಾಡ್ಕೊಳ್ಳಿ, ಓಕೆನಾ. ಇನ್ನೊಂದು ದಿನ ಅಶ್ವಿನಿಗೋಸ್ಕರ ಮಂಡಕ್ಕಿಯ ಒಂದು ಅಡುಗೆ ಮಾಡಿ ತೋರಿಸ್ತೀನಿ. ಮತ್ತು ಈ ಹೋಳಿಗೆ ಎಲ್ಲರೂ ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಓಕೆ, ಬಾಯ್.